ಪಶು ಸಂಗೋಪನಾ ಇಲಾಖೆಯಿಂದ ಪ್ರವಾಸವನ್ನು ಆಯೋಜನೆ ಮಾಡಿದ್ದಾರೆ. ನಾವು 22 ಮಂದಿ ಹೋಗ್ತಾ ಇದ್ದೀವಿ. ಇದು ಪುಟ್ಟರಂಗ ಶೆಟ್ಟಿ ಅವರು ಹೇಳಿರುವಂಥ ಮಾತು. ಕೆಲವರು ಕುಟುಂಬದವ್ರ ಜೊತೆ ಬರ್ತಿದ್ದಾರೆ, ನಾನು ಸಿಂಗಲ್ ಆಗಿ ಹೋಗ್ತಾ ಇದ್ದೇನೆ. ಭಾಳ ಆಪ್ತರು ಸಿದ್ದರಾಮಯ್ಯನವರಿಗೆ ಇವರು, ಕಾಂಗ್ರೆಸ್ MLA ಪುಟ್ಟರಂಗ ಶೆಟ್ಟಿ. ಫೆಬ್ರವರಿ 18ರಿಂದ ಮಾರ್ಚ್ 3ರವರೆಗೆ ಹೋಗ್ತಾ ಇದ್ದೀವಿ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗೆ ಹೋಗಿ ಬರ್ತೀವಿ. ವಿದೇಶಿ ಪ್ರವಾಸಕ್ಕೆ ಶಾಸಕ ಪುಟ್ಟರಂಗ ಶೆಟ್ಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದರೆ ಪಶು ಸಂಗೋಪನೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಅಂತ. ಅಂದರೆ ಹೊಸ ಪ್ರಯೋಗನ ಮಾಡ್ತಾ ಇದ್ದಾರಂತೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡಲ್ಲಿ. ಅಲ್ಲಿದೆಲ್ಲ ನೋಡಿಕೊಂಡು ಅಲ್ಲಿದ್ದು ಕಲ್ತ್ಕೊಂಡು ಇಲ್ಲಿ ಕರ್ನಾಟಕಕ್ಕೆ ಬಂದು ಏನೋ ಒಂದು ಹೊಸದು ಮಾಡಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಇದ್ದಾರಂತೆ. ನಾವು ನಮ್ಮ ಪಶುಸಂಗೋಪನಾ ಸಚಿವರಿಂದ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 20-22 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರ್ ಸರ್ ಇದು? ಕಮಿಟಿ ಟೂರ್ ಅಥವಾ ಇಲಾಖೆ ಸರ್? ಇಲಾಖೆ ಸಪ್ರೇಟ್? ಇಲ್ಲ ಇಲಾಖೆ ಸರ್ಕಾರದಿಂದ. ಸರ್ಕಾರದ ಮೇಲೆ ಹೋಗ್ತಾ ಇದ್ದೀವಿ. ಯಾವಾಗ ಎಷ್ಟು ಡೇಟ್ ಸರ್? ಡೇಟ್ 18ರಿಂದ 18ರಿಂದ ಮಾರ್ಚ್ 3ನೇ ತಾರೀಕು. ಯಾಕೆಂದ್ರೆ ಬಜೆಟ್ 6ನೇ ತಾರೀಕು ಅನ್ನೋದಿದೆ, ಒಳಗೆ ಬರ್ತೀವಿ. ಒಳಗಡೆ ಬರ್ತೀವಿ. CM ಗಮನಕ್ಕೆ ತಂದಿದ್ದೀರಾ ಸರ್? ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಸಚಿವರು, ಪಶುಸಂಗೋಪನಾ ಸಚಿವರು ಹೇಳಿದ್ದಾರೆ, ಅದನ್ನು ಹೋಗ್ತಾ ಇದ್ದೀವಿ. ಅಂದರೆ ಇಲಾಖೆಯಿಂದ ಅಂತ ಹೇಳಿದ್ದಾರೆ ಅವರು. ಹೌದು, ಯಾಕಂದರೆ CM ಹೇಳ್ತಾರೆ ಸಪ್ರೇಟಾಗಿ ಹೋಗ್ತಾ ಇರೋದು ಅವರು ಪ್ರೈವೇಟಾಗಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ನಮಗೆ ನಮ್ಮ ಸಚಿವರು ಹೇಳಿದ್ದಾರೆ ಹೋಗೋದು ಅಂತ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸುರ್ಜೇವಾಲ ಏನಾದ್ರು ಕರೆ ಮಾಡಿದ್ರ ಸರ್ ಹೋಗ್ಬಾರ್ದು ಏನು ಅಂತ? ಇಲ್ಲ ಏನು ಕರೆ ಇಲ್ಲ. ಬರೀ ಮೈಸೂರು ಭಾಗದವರು ಮಾತ್ರ ಹೋಗ್ತಾ ಇದ್ದಾರೆ ಸರ್? ಅಲ್ಲಲ್ಲಿ ಎಲ್ಲರೂ ಹೋಗ್ತೀವಿ. ಎಲ್ಲ ಕಡೆಯಿಂದಲೂ ಹೋಗ್ತಾ ಇದ್ದೀವಿ. ಎಲ್ಲ ಶಾಸಕರುಗಳು ಮತ್ತು ಆಸ್ಟ್ರೇಲಿಯಾ.